ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಎರಡನೆಯ ಘಟಕ ಪರೀಕ್ಷೆ 2024 ಮತ್ತು 25ನೇ ಸಾಲಿನದು. ಇದು 16ನೆಯ ತಾರೀಕು ನಡೆದಂತಹ ಒಂದು ದ್ವಿತೀಯ ತ್ರೈಮಾಸಿಕ ಪರೀಕ್ಷೆಯಾಗಿದೆ. ಈ ಒಂದು ದ್ವಿತೀಯ ತ್ರೈಮಾಸಿಕ ಪರೀಕ್ಷೆಗೆ ಇರುವಂತಹ ಅಂಕಗಳು 40, ಅವಧಿ 90 ನಿಮಿಷಗಳು. ಅಂದರೆ ನೋಡಿ, ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಕೊಟ್ಟಿರೋದ್ರ ಉದ್ದೇಶ, ಮುಂದೆ ನಿಮ್ಮ ಕೆಲವೊಂದು ಕಾಲೇಜ್ಗಳಲ್ಲಿ ಇನ್ನೂ ಒಂದು ಟೆಸ್ಟು ಇನ್ನೂ ನಡೀತಾ ಇರುತ್ತೆ. ಬಟ್ ಕನ್ನಡ ಒಂದೊಂದು ಟೈಮ್ ಟೇಬಲಲ್ಲಿ ಒಂದೊಂದು ಕಾಲೇಜ್ನಲ್ಲಿ ಒಂದೊಂದು ರೀತಿಯಾಗಿ ಚೇಂಜಸ್ ಇರೋದ್ರಿಂದ ನಿಮಗೆ ಅನುಕೂಲವಾಗುವಂತಹ ಉದ್ದೇಶದಿಂದ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾ ಹೋಗ್ತೀನಿ. ಹಾಗಾದರೆ ಈ ಒಂದು ಪ್ರಶ್ನೆ ಪತ್ರಿಕೆಯ ಒಂದು ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ. ಮೊದಲನೇದು, ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಗುರುತಿಸಿ ಬರೆಯಿರಿ ಅಂತ ಇದೆ. ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, 4 ಇರುತ್ತೆ. ಲಕ್ಷಧಾರಿಗಳ ಚದುರಂಗದ ಆಟ ಯಾವುದು ಅಂತ ಅನ್ನುವಂತಹದ್ದು ಪ್ರಶ್ನೆ. ಹಾಗಿದ್ರೆ ನೋಡ್ತಾ ಹೋಗೋಣ, ಉತ್ತರವನ್ನು ಕೂಡ ನೋಡ್ತಾ ಹೋಗೋಣ. ಮೊದಲನೇದು, ಇಲ್ಲಾನು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ: ಹಳ್ಳಿಯ ಜೀವನ, ನಗರ ಜೀವನ, ಗ್ರಾಮದ ಬದುಕು ಮತ್ತು ಶ್ರೀಮಂತರ ಬದುಕು ಅನ್ನುವಂತಹದ್ದು. ಲಕ್ಷಧಾರಿಗಳ ಚದುರಂಗದ ಆಟ ಯಾವುದು ಅಂದರೆ ನಗರ ಜೀವನ. ಹಾಗೆ ಯಾರ ಕಂಬನಿಯನ್ನು ಒರೆಸಿ ಜೀಸಸ್ ದಿನನಿತ್ಯ ಶಿಲುಬೆ ಏರಿದ್ದಾನೆ ಅನ್ನುವಂತಹದ್ದು. ಜೀಸಸ್ ದಿನನಿತ್ಯ ಯಾರ ಒಂದು ಕಂಬನಿಯನ್ನು ಒರೆಸಿ ಶಿಲುಬೆ ಏರಿದ್ದಾನೆ ಅಂದರೆ ಪೋಷಕರ, ಕುಟುಂಬದವರ, ಶೋಷಿತರ ಮತ್ತು ಶ್ರೀಮಂತರ ಬದುಕು ಅಂತ ಕೇಳಿದರೆ ಇದು ಶೋಷಿತರ ಕಂಬನಿಯನ್ನು ಒರೆಸಿ ಜೀಸಸ್ ದಿನನಿತ್ಯ ಶಿಲುಬೆಯನ್ನು ಏರಿದ್ದಾನೆ. ಟೆಲಿಫೋನ್ ಕಂಬದ ಮೇಲೆ ಮೃತನಾದಂತಹ ಲೈನ್ ಮ್ಯಾನ್ ಯಾರು ಅಂತಂದರೆ ತಿಪ್ಪಣ್ಣ. ಹಾಗೆ ಪೊಲೀಸರು ಏನೆಂದು ಮಜರನ್ನು ಬರ್ಕೊಳ್ತಾರೆ ಅಂತ ಅಂದರೆ, ಕೋವಿ ಸಿಕ್ಕಿದೆ ಆದರೆ ನಾಗರಾಜನ ಹೆಣ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅವರು ಮಹಾಜರನ್ನು ಬರ್ಕೊಳ್ತಾರೆ. ಮುಂದಿನದು, ಬಿಟ್ಟ ಸ್ಥಳಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ನೀವು ಬರೀಬೇಕಾಗುತ್ತೆ. ಇಲ್ಲಿ ಒಂದೊಂದು ಅಂಕ ಇರುತ್ತೆ. ಇಲ್ಲಿಯೂ ಕೂಡ 2 ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ. 5ನೆಯ ಪ್ರಶ್ನೆ, ವಸುದೆಗೆ ಒಡೆಯನೆನಿಸಿದಂಥವನು ಯಾರು ಅಂತ ಅಂದರೆ, ವಸುದೆ ಅಂದರೆ ಭೂಮಿ ಅಂತ, ಭೂಮಿಗೆ ಒಡೆಯನೆನಿಸಿದಂಥವರು ಯಾರು ಅಂತಂದರೆ ಶ್ರೀರಾಮ. ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದಂತಹವರು ಶಿವಸುಬ್ರಹ್ಮಣ್ಯ ಅಯ್ಯರ್ ಅವರು. ಹಾಗೆ ಮುಂದಿನದು, ಹೊಂದಿಸಿ ಬರೆಯಿರಿ ಅಂತ ಇದೆ. GS ಶಿವರುದ್ರಪ್ಪನವರದು ಮುಂಬೈ ಜಾತಕ ಅಂತ ಹೇಳ್ಬಿಟ್ಟು ಪದ್ಯ ಅದು ರಚಿಸಿರುವಂತಹದ್ದು. ಹಾಗೆ ಹತ್ತಿ ಚಿತ್ತ ಮತ್ತು ಅನ್ನುವಂತಹದ್ದನ್ನು ಚಿಟ್ಟೆ ಮತ್ತು ಜೀವಯಾನ ಅನ್ನುವಂತಹ ಒಂದು ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಹಾಗೆ ಶಿಲುಬೆಗೆ ಏರಿದ್ದಾನೆ ಅನ್ನುವಂಥದ್ದು ವ್ಯಕ್ತಿಪರ ಕವನಗಳು. ಹಾಗೆ ಒಂದು ಹೂ ಹೆಚ್ಚಿಗೆ ಹಿಡಿತೇನೆ ಅನ್ನುವಂಥದ್ದು ಲಲಿತಾ ಸಿದ್ದಬಸವಯ್ಯ ಅವರದು. ಇಷ್ಟು ಒಂದು ಹೊಂದಿಸಿ ಬರೆಯಿರಿ. ಆದರೆ ಮುಂದಿನದು, ಕೆಳಗಿನ 2 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿದ್ದಾರೆ. ಇಲ್ಲಿ 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ನೀವು 2ಕ್ಕೆ ಮಾತ್ರ ಉತ್ತರಿಸಬೇಕಾಗುತ್ತೆ. 8ನೇದು, ಶಿಲುಬೆಗೆ ಏರಿಸಿದವರ ಗುಣಗಳು ಇಂದು ಯಾವ ವೇಷವನ್ನು ತಾಳಿವೆ ಅನ್ನುವಂಥದ್ದು. ಮುದುಕ ಏನೆಂದು ಗೋಗರಿಯುತ್ತಾನೆ. ಹಾಗೆ ಮಾಗುವ ಜೀವದ ಪಯಣ ಹೇಗೆ ಸಾಗುತ್ತಿದೆ. ನೋಡಿ, ಕೆಲವೊಂದು ಶಿಲುಬೆಗೇರಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ ಅನ್ನುವಂಥದ್ದು, ಮುದುಕ ಏನೆಂದು ಗೋಗರಿಯುತ್ತಾನೆ ಅನ್ನುವಂಥದ್ದು. ಇವೆರಡು ಪ್ರಶ್ನೆಗಳು ಬಹಳಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ರಿಪೀಟ್ ಆಗಿರುವಂಥದ್ದನ್ನು ನೋಡಬಹುದು. ಸೊ ಇದಕ್ಕಾಗಿ ನೀವು ಇವುಗಳನ್ನು ಹೆಚ್ಚಿನ ಗಮನವನ್ನು ಕೊಟ್ಟು ಅಭ್ಯಾಸ ಮಾಡಿ. ಕೆಳಗಿನ ಬೇಕಾದ ಒಂದು ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮೇಲಿನದು ಪದ್ಯಗಳಿಗೆ ಸಂಬಂಧಿಸಿರೋದು, ಇದು ಗದ್ಯಕ್ಕೆ ಸಂಬಂಧಿಸಿರುವಂಥದ್ದು. ಮುದ್ದಣ್ಣನನ್ನು ಮನೋರಮೆ ಹೇಗೆ ಉಪಚರಿಸಿದ್ಲು ಅನ್ನುವಂಥದ್ದು. ಹಾಗೆ ಕಲಾಂ ಅವರು ತಾವು ಆತ್ಮಕಥೆ ಬರೆದುದು ಏತಕ್ಕಾಗಿ, ಅವರು ಏತಕ್ಕಾಗಿ ಆತ್ಮಕಥನವನ್ನು ಬರೆದ್ರು ಅನ್ನುವಂಥದ್ದು ಪ್ರಶ್ನೆ. ಇದರಲ್ಲಿ ಯಾವುದಾದ್ರೂ ಒಂದನ್ನು ಮಾತ್ರ ಬರೀಬೇಕಾಗುತ್ತೆ ನೀವು. ಮುಂದಿನದು ದೀರ್ಘ ಗದ್ಯಕ್ಕೆ ಸಂಬಂಧಿಸಿರುವಂತಹದ್ದು. ಕೆಳಗಿನ ಬೇಕಾದ ಒಂದು ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ತಿಪ್ಪಣ್ಣನ ಸಾವಿಗೆ ಕಾರಣವೆಂದು ದುರ್ಗಪ್ಪ ಹೇಳಿದಾಗ ನಿರೂಪಕರ ಪ್ರತಿಕ್ರಿಯೆ ಏನಾಗಿತ್ತು ಅನ್ನುವಂಥದ್ದು. ಆನೆಯನ್ನು ಹದ್ದುಬಸ್ತಿನಲ್ಲಿಡುವವರ ಬಗ್ಗೆ ವೇಲಾಯುಧನ ಅಪ್ಪ ಏನಂತ ತಿಳಿಸಿದ್ದ ಅಂತ ಹೇಳಿ ನೋಡೋಣ. ಅಂದರೆ ಅಲ್ಲಿ ಆನೆಯ ಒಂದು ಬೆರಳಿಗೆ ಅಂಕುಶದಿಂದ ತಿವಿದ್ರೆ ಸಾಕು, ಅದು ಎಂಥ ಪುಂಡ ಆನೆ ಆದರೂ ಕೂಡ ಅದನ್ನು ಸುಲಭವಾಗಿ ಪಳಗಿಸ್ಬಿಡ್ಬೋದು. ಅದು ತಕ್ಷಣ ಕೆಳಗಡೆ ಕೂಳುತ್ತೆ, ಏನಂತ ಅದು ಮಾತು ಸುಲಭವಾಗಿ ಕೇಳುತ್ತೆ ಅನ್ನೋದ್ರ ಬಗ್ಗೆ ವೇಲಾಯುಧನ ಅಪ್ಪ ವೇಲಾಯುಧನಿಗೆ
ಹೇಳಿದ. ಹಾಗೆ ಮುಂದಿನದು ಕೆಳಗಿನ ಪ್ರಶ್ನೆಗಳಿಗೆ ಸಂದರ್ಭ ಸ್ವಾರಸ್ಯವನ್ನು ವಿವರಿಸಿ ಅಂತ ಇದೆ. ಕುಳಿತು ಕೆಮ್ಮುವ ಪ್ರಾಣಿ, ಇದು ಮುಂಬೈ ಜಾತಕವನ್ನು ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿರುವಂತಹದ್ದು. ಇದನ್ನು ಮುಂಬೈ ಜಾತಕ ಅನ್ನುವಂತಹ ಪದ್ಯವನ್ನು ಯಾರು ರಚಿಸಿದರು ಅನ್ನುವಂಥದ್ದನ್ನು ಬರೆದ್ಬಿಟ್ಟು ಮುಂದೆ ಅದ್ರ ಬಗ್ಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರಿಬೇಕಾಗುತ್ತೆ. ಬಂದೇ ತೀರುತ್ತದೆ ದೈವಿ ರಾಜ್ಯ, ಶಿಲುಬೆಗೇರಿದ್ದಾನೆ ಅನ್ನುವಂಥದ್ದನ್ನು ಒಂದು ಪದ್ಯಕ್ಕೆ ಸಂಬಂಧಿಸಿರೋದು. ಕನ್ನಡಂ ಕತ್ತೂರಿಯಲ್ತೆ ಅನ್ನುವಂಥದ್ದು ತಿರುಳುಗನ್ನಡದ ಬೆಳ್ನುಡಿ ಅನ್ನುವಂತಹದ್ದಕ್ಕೆ. ಹಾಗೆ ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಆಗಿದೆ, ದೀರ್ಘಗದ್ಯ ಕೃಷ್ಣೇಗೌಡನ ಆನೆಗೆ ಸಂಬಂಧಿಸಿರುವಂಥದ್ದು. ಮುಂದಿನದು ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ, ಮುಂಬೈ ಜಾತಕ ಪದ್ಯದಲ್ಲಿ ನಗರ ಜೀವನದ ವಿವರಗಳು ಕವಿತೆಯಲ್ಲಿ ಹೇಗೆ ನಿರೂಪಿತವಾಗಿವೆ ಅಂತ ಇದೆ. ಹಾಗೆ ಮುಂದಿನದು ಒಂದು ಹೂವು ಹೆಚ್ಚಿಗೆ ಇಡುತ್ತೀನಿ ಕವನದಲ್ಲಿ ಮುದುಕನ ತವಕ ತಲ್ಲಣಗಳನ್ನು ಹೇಗೆ ಚಿತ್ರಿತಗೊಂಡಿವೆ ಅಂತ ಕೇಳಿದರೆ, ಹಾಗೆ ಕಲಾಂ ಅವರು ಯಾವಾಗಲೂ ಸಾಧ್ಯತೆಗಳನ್ನು ಅರಸುವ ಆಶಾಜೀವಿ ಹೇಗೆ ಅಂತ ವಿವರಿಸಿ ಅಂತ ಕೇಳಿದ್ದಾರೆ. ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣನ ಸಾವಿಗೆ ಕೃಷ್ಣೇಗೌಡರ ಆನೆ ಕಾರಣವೇ ಅನ್ನುವಂಥದ್ದು. ಹಾಗೆ ಮುಂದಿನದು ಕೆಳಗಿನ 2 ಪ್ರಶ್ನೆಗಳಿಗೆ ಸೂಚನೆಗನುಸಾರವಾಗಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಪದಗಳಲ್ಲಿರುವ ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಬರೆಯಿರಿ ಅಂತ ಇದೆ. ವಾತ್ಸಾಯನಂಗೆ ಅಂತಂದರೆ ಗೆ ಅಂತ ಹೊಂದಿರೋದ್ರಿಂದ ಇದು ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಹಾಗೆ ಗದ್ಯದೋಳ್ ಅಂತ ಇದೆ. ಗದ್ಯದೋಳ್ ಒಳ್ ಅನ್ನುವಂಥದ್ದು ಸಪ್ತಮಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. 4ನೇದು, ಈ ಕೆಳಗಿನ ಪದಗಳಿಗೆ ನಾನಾರ್ಥವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಅಡಿ ಅಂತಂದರೆ ಒಂದು ಅಳತೆ ಒಂದು ಆಗುತ್ತೆ, ಹಾಗೆ ಪಾದ ಅಂತಲೂ ಕೂಡ ಆಗುತ್ತೆ, ಹಾಗೆ ಅಂಗುಲಕ್ಕೂ ಕೂಡ ಅಡಿ ಅಂತ ಕರೀತಾರೆ. ಬಗೆ ಅಂದರೆ ಭಾವಿಸು ಅಥವಾ 2 ಬಗೆಯದಿರು ಅನ್ನುವಂತಹದ್ದು. ಅಂದರೆ ಉಂಡ ಮನೆಗೆ 2 ಬಗೆಬಾರ್ದು ಅಂತಾರಲ್ಲ ಅದು. ಹಾಗೆ ಮುಂದಿನದು ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬರೆಯಿರಿ ಅಂತ ಕೇಳಿದರೆ, ತುತ್ತೂರಿಯುವುದು ಅಂದರೆ ಹೇಳಿದಂತಹ ಒಂದು ವಿಷಯವನ್ನೇ ಮತ್ತೆ ಮತ್ತೆ ಪುನರ್ ಹೇಳ್ತಾ ಇರ್ತಾರಲ್ಲ, ಅದಕ್ಕೆ ತುತ್ತೂರಿ ಊದೋದು ಅಂತ ಕರೀತಾರೆ. ಹಾಗೆ ಗಾಳಿ ಸುದ್ದಿ, ಗಣೇಶ ಹಾಲು ಕುಡಿಯುತ್ತೆಂದು ಗಾಳಿ ಸುದ್ದಿ ಮಾಡಿದರು ಅನ್ನೋ. ಹಾಗೆ ಈ ಕೆಳಗಿನ ಯಾವುದಾದರೂ ಒಂದು ಪ್ರಶ್ನೆಗೆ ಉತ್ತರಿಸಿ ಅಂತ ಕೇಳಿದರೆ, ಅಂದರೆ 2 ಪತ್ರ ಲೇಖನಗಳನ್ನು ಕೊಟ್ಟಿದ್ದಾರೆ. ನಿಮ್ಮ ವಾರ್ಷಿಕ ಪರೀಕ್ಷೆಯ ಸಿದ್ಧತೆಯನ್ನು ಕುರಿತು ನಿಮ್ಮ ತಂದೆಯವರಿಗೆ ಪತ್ರವನ್ನು ಬರೆಯಿರಿ ಅಂತ ಇದೆ. ಹಾಗೆ SBI ಬ್ಯಾಂಕಿನಲ್ಲಿ ನಿಮ್ಮ ಉಳಿತಾಯ ಖಾತೆಯ ಅಕೌಂಟನ್ನು ತೆರೆಯಲು ವ್ಯವಸ್ಥಾಪಕರಿಗೆ ಒಂದು ಪತ್ರವನ್ನು ಬರೆಯಿರಿ ಅಂತ ಕೇಳಿದರೆ, ಇದು ಒಂದು ವ್ಯವಹಾರಿಕ ಪತ್ರ, ಮತ್ತೊಂದು ವೈಯಕ್ತಿಕ ಪತ್ರ. 2ರಲ್ಲಿ ಯಾವುದಾದ್ರೂ ಒಂದನ್ನು ಬರೆದ್ರೂ ಕೂಡ ನಿಮಗೆ 4 ಅಂಕ ಲಭಿಸುತ್ತೆ. ಇಷ್ಟು ನಿಮ್ಮ ಒಂದು ದ್ವಿತೀಯ ತ್ರೈಮಾಸಿಕ ಪರೀಕ್ಷೆಗೆ ಇರುವಂತಹ ಒಂದು ಪ್ರಶ್ನೆ ಪತ್ರಿಕೆ. ಇದು 14ನೇ ತಾರೀಕು ನಡೆದಂತಹ ಪ್ರಶ್ನೆ ಪತ್ರಿಕೆ. ಇದನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿದರೆ ನಿಮ್ಮ ಕಾಲೇಜಿನಲ್ಲಿ ಇನ್ನೂ ಈ ಒಂದು ದ್ವಿತೀಯ ತ್ರೈಮಾಸಿಕ ನಡೆದಿಲ್ಲ ಅಂದರೆ ಇದನ್ನು ರೆಫರ್ ಮಾಡಿದರೆ ನಿಮಗೆ ಹೆಚ್ಚಿನ ಅಂಕವನ್ನು ಪಡಿಬಹುದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಧನ್ಯವಾದ.